ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಬೆಳಗಿನ ವಾಕ್ಯದಾನಕ್ಕೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವನಾಗಿದ್ದೇನೆ. ಈ ದಿನದ ವಾಕ್ಯ ಧ್ಯಾನದ ಭಾಗವು ಇಬ್ರಿಯರಿಗೆ ಬರೆಯುವಂತಹ ಪತ್ರಿಕೆ 8ನೇ ಅಧ್ಯಾಯ ವಚನ 13. ಇಬ್ರಿಯರಿಗೆ ಬರೆಯುವಂತಹ ಪತ್ರಿಕೆ 8ನೇ ಅಧ್ಯಾಯ ವಚನ 13. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದುದನ್ನು ಹಳೆಯದಾಗಿ ಮಾಡಿದ್ದೇನೆ, ಆದರೆ ಹಳೆದಾಗುತ್ತಾ ಮುದಿಯಾಗುವಂತದ್ದಕ್ಕೆ ಅಂತ್ಯವೂ ಸಮೀಪವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಬೆಳಗಿನ ಧ್ಯಾನಕ್ಕೆ ನಾವು ಆದಿಕೊಂಡಿರುವಂತಹ ದೇವರ ವಾಕ್ಯದ ಭಾಗವನ್ನು ನಾವು ನೋಡುವಾಗ, ದೇವರು ಒಡಂಬಡಿಕೆಗಳನ್ನ ತನ್ನ ಜನರೊಟ್ಟಿಗೆ, ತನ್ನ ಸಮುದಾಯದೊಟ್ಟಿಗೆ ಮಾಡಿಕೊಳ್ಳುತ್ತಾನೆ. ಆದರೆ ಮಾಡಿಕೊಳ್ಳುವಂತ ಪ್ರತಿಯೊಂದು ಒಡಂಬಡಿಕೆಗಳಿಗೆ ಅದರದೇ ಆದಂತ ಸಮಯ, ಅದರದೇ ಆದಂತ ಕಾಲ ಇರುವುದನ್ನ ನಾವು ನೋಡುತ್ತೇವೆ. ಆ ಕಾಲಗಳ ಒಂದು ಸಮೀಪವಾಗುವಾಗ, ಕಾಲಗಳು ದಾಟಿ ಹೋಗುವಾಗ ಆ ಒಡಂಬಡಿಕೆಗಳು ನವೀಕರಣಿಸಿಕೊಳ್ಳುವುದನ್ನ ನಾವು ನೋಡುವಂತವರಾಗಿದ್ದೇವೆ. ನಾವು ಅಬ್ರಾಮನೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆಯನ್ನ ಮೋಶೆ, ಯೆಹೋಶುವನ ವರೆಗೂ ಕೂಡ ಬರುವುದನ್ನ ನಾವು ನೋಡುತ್ತೇವೆ. ಆ ನಂತರದಲ್ಲಿ ದಾವೀದನೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ತಾನೆ. ಆ ಒಡಂಬಡಿಕೆಯು ಕೂಡ ಪರಿಪೂರ್ಣವಾಗುವಾಗ ತಿರುಗಿ ಸೊಲೊಮೋನನ ಕಾಲದಲ್ಲಿ ಅದು ಬಿದ್ದು ಹೋಗುವುದನ್ನು ನಾವು ನೋಡ್ತೇವೆ. ಮತ್ತೆ ಆತನು ಏಷಾಯ, ಯೆರೆಮೀಯ, ಹಿಜ್ಕೀಯರೊಟ್ಟಿಗೆ ಒಂದು ನೂತನ ಒಡಂಬಡಿಕೆಗಳನ್ನ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಕೂಡ ಇಬ್ರಿಯರಲ್ಲಿ ಒಂದು ನೂತನ ಒಡಂಬಡಿಕೆಯನ್ನ ದೇವರವರೊಟ್ಟಿಗೆ ಮಾಡಿಕೊಳ್ತಾನೆ. ಆ ಒಡಂಬಡಿಕೆ ಏನಂತ ಹೇಳಿದ್ರೆ, ನಿಮ್ಮ ದುಷ್ಕೃತ್ಯಗಳನ್ನ ಇನ್ನು ನಾನು ನೆನಪಿಗೆ ತಂದುಕೊಳ್ಳುವುದಿಲ್ಲ, ಆದರೆ ಅವೆಲ್ಲವುಗಳನ್ನ ಬದಿಗಿರಿಸಿ ನೀವು ನನ್ನ ಮಾತುಗಳನ್ನ ಕೇಳಿ ನಿಮ್ಮ ಹೃದಯಗಳ ಮೇಲೆ ಮಾತುಗಳನ್ನ, ನನ್ನ ಆಜ್ಞೆಗಳನ್ನ ಬರೆಯುವಾಗ ನಾನು ನಿಮಗೆ ದೇವರಾಗಿರುತ್ತೇನೆ, ನೀವು ನನಗೆ ಪ್ರಜೆಗಳಾಗಿರುತ್ತೀರಿ. ಆದುದರಿಂದ ನಿಮ್ಮಲ್ಲಿರುವಂತಹ ಎಲ್ಲ ಪಾಪ ಕೃತ್ಯಗಳನ್ನ ಎಂದಿಗೂ ಕೂಡ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಹಾಗಾಗಿ ಇದು ಒಂದು ನೂತನವಾದಂತಹ ಒಡಂಬಡಿಕೆ. ಈ ನೂತನವಾದಂತಹ ಒಡಂಬಡಿಕೆಗೆ ಬರುವಾಗ ದೇವರ ಕಾರ್ಯಗಳು ಅದು ಯಾವಾಗಲೂ ನಿತ್ಯವಾಗಿರುವುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಹೊಸ ಒಡಂಬಡಿಕೆ ಬರುವಾಗ ಹಳೆ ಒಡಂಬಡಿಕೆಯ ಸ್ಥಿತಿ ಏನಾಗುತ್ತದೆ ಎಂಬುದನ್ನ ಪ್ರಶ್ನೆ ಮಾಡಿಕೊಳ್ಬಹುದು. ದೇವರು ಕಾಲಾನುಕಾಲಕ್ಕೆ ತನ್ನನ್ನ ತಾನು ತನ್ನ ಜನರೊಟ್ಟಿಗೆ ನವೀಕರಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. ಆ ನವೀಕರಣದ ಒಂದು ಗಳಿಗೆಯನ್ನ ನಾವು ಈ ಸಮಯದಲ್ಲಿ ನಾವು ನೋಡ್ತೇವೆ. ಆ ನವೀಕರಣಕ್ಕೆ ಬರುವಂತ ಈ ಸಮಯ ದೇವರು ತನ್ನ ಕೃತ್ಯಗಳನ್ನ, ತನ್ನ ಕಾರ್ಯಗಳನ್ನ ಆತನು ಪ್ರಕಟ ಮಾಡಿಕೊಡುವುದನ್ನ ನಾವು ನೋಡ್ತೇವೆ. ಆ ಕಾರ್ಯಗಳ ನಿಮಿತ್ತವಾಗಿ ಅವರ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಅವರಿಗೆ ಅವನು ದೇವರಾಗಿರ್ತಾನೆ, ಅವರು ಪ್ರಜೆಗಳಾಗಿರುತ್ತಾರೆ. ಹಾಗಾಗಿ ಈ ದಿನಮಾನಗಳಲ್ಲಿ ಕೂಡ ನಾವು ವರ್ಷಕ್ಕೊಮ್ಮೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ತೇವೆ. ಕಳೆದ ವರ್ಷದ ಒಂದು ಒಡಂಬಡಿಕೆಯನ್ನ ನಾವು ನವೀಕರಿಸಿಕೊಳ್ತೇವೆ. ಆ ನವೀಕರಣಗೊಳ್ಳುವಾಗ ನಮ್ಮ ಒಂದು ನೂತನ ಒಡಂಬಡಿಕೆಗೆ ಒಂದು ಪ್ರಬುದ್ಧತೆ ಬರ್ತದೆ. ಅಂದ್ರೆ ವಿಚಾರವಂತಿಕೆ, ಅರಿವು, ತಿಳುವಳಿಕೆ ಅದು ಹೆಚ್ಚಾಗುವುದನ್ನು ನಾವು ಕಾಣ್ತೇವೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಮತ್ತು ದೇವರ ಸಂಬಂಧ ಅದು ನಿಕಟವಾಗುತ್ತಾ, ಕಲಿಕೆಯಲ್ಲಿ ಎಡವಿದರು, ಕೆಲವೊಮ್ಮೆ ಅದನ್ನ ನಾನು ಆ ಪರಿಸ್ಥಿತಿಯನ್ನ ಕಳೆದುಕೊಂಡರು, ದೇವರು ನನ್ನನ್ನ ತೊರೆದು ಬಿಡದೆ ನನ್ನನ್ನು ಮುನ್ನಡೆಸಿಕೊಂಡು ಹೋಗುವಾತನು ಆಗಿದ್ದಾನೆ ಎಂಬುದನ್ನ ನಾನು ವಿಶ್ವಾಸಿದವನಾಗಿ ದೇವರೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳಬೇಕು ಎಂಬುದನ್ನ ತಿಳಿಯಪಡಿಸುವುದನ್ನ ನಾವು ನೋಡ್ತೇವೆ. ಆದುದರಿಂದ ನಾವು ದೇವರೊಟ್ಟಿಗಿನ ಒಡಂಬಡಿಕೆಯನ್ನ ಇಟ್ಟುಕೊಳ್ಳುವಾಗ ಹಳಿತು ಏನಾಗುತ್ತದೆ, ಅದು ಕಾಲದಿಂದ ಕಾಲಕ್ಕೆ ಅದು ಹೊರಟು ಹೋಗ್ತದೆ. ಆದ್ರೆ ನವೀಕರಣಗೊಳಿಸಿಕೊಂಡಂತ ಒಡಂಬಡಿಕೆ ನನ್ನ ಮತ್ತು ದೇವರ ಸಂಬಂಧವನ್ನ ನಿಕಟ ಮಾಡಿಬಿಡುತ್ತದೆ. ಆದ್ರೆ ನಾನು ನನ್ನ ದುಸ್ವಭಾವಗಳನ್ನ, ನನ್ನ ಕೆಟ್ಟ ಆಲೋಚನೆಗಳನ್ನ ತೆಗೆದು ಹಾಕಬೇಕು. ದೇವರ ಹೃದಯದ ಮಾತುಗಳನ್ನ, ವಾಕ್ಯಗಳನ್ನ, ಆತನ ಕಟ್ಟಳೆಗಳನ್ನ ನನ್ನ ಹೃದಯದಲ್ಲಿ ಬರೆದುಕೊಂಡು ನಡೆಯುವಾಗ ಆ ಮಾತುಗಳು ನನ್ನ ಜೀವನದ ಒಂದು ಆಧಾರ ಸ್ತಂಭವಾಗಿ ರೂಪುಗೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ನಿಮ್ಮ ಜೀವನಗಳಲ್ಲಿ ಕೂಡ ನೀವು ಪ್ರತಿನಿತ್ಯ ದೇವರೊಟ್ಟಿಗಿನ ಸಂಬಂಧವನ್ನ ನವೀಕರಿಸಿಕೊಳ್ಳಿ. ಆಗ ದೇವರು ತಾನೇ ನಿಮ್ಮ ಎಲ್ಲ ನಿತ್ಯ ಕಾರ್ಯಗಳಲ್ಲಿ ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ಬಲಪಡಿಸ್ತಾನೆ, ನಿಮ್ಮನ್ನ ಸಹಾಯಿಸ್ತಾನೆ, ನಿಮ್ಮನ್ನು ಮುನ್ನಡೆಸ್ತಾನೆ. ನಿಮ್ಮ ತಪ್ಪುಗಳನ್ನ, ನಿಮ್ಮ ಪಾಪಗಳನ್ನ ಆತನ ಎಂದಿಗೂ ಕೂಡ ಅದನ್ನ ತಿರುಗಿ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಯಾಕಂದ್ರೆ ದೇವರು
ಕರುಣಾಸಾಗರನಾಗಿದ್ದಾನೆ. ಆತನು ದೀರ್ಘ ಶಾಂತ ಉಳ್ಳವನಾಗಿದ್ದಾನೆ. ದೀರ್ಘ ಶಾಂತ ಉಳ್ಳವನಾಗಿ ನಮಗೆ ನೂತನತೆಯನ್ನು ತಂದುಕೊಡುತ್ತಾನೆ. ಆದುದರಿಂದ ನಿಮ್ಮ ಜೀವನಗಳಲ್ಲಿ ದೇವರು ತಾನೇ ನಿಮ್ಮ ಒಡಂಬಡಿಕೆಗಳನ್ನು ನವೀಕರಿಸಿಕೊಳ್ಳುವಾಗ ದೇವರ ಒಂದು ಸಂಬಂಧದಲ್ಲಿ ಯಾವಾಗಲೂ ನಿಕಟವಾಗಿ ನಡೆಯುವಂತವರಾಗಿ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.